ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಪೌರಾಯುಕ್ತಗೆ ಕೈ ಮುಖಂಡ ಧಮ್ಕಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ರಾಜೀವ್ ಗೌಡಗೆ ಅವರನ್ನ ರಕ್ಷಿಸುತ್ತಿರತಕ್ಕಂಥ ಆ ಒಂದು ಪ್ರಭಾವಿ ಮಂತ್ರಿ ಯಾರು? ರಾಜೀವ್ ಗೌಡ ಅವರನ್ನ ಬಂಧಿಸದಂತೆ ಪೊಲೀಸರ ಮೇಲೆ ಒತ್ತಡ ಹೇರ್ತಕ್ಕಂಥ ಆ ಪ್ರಭಾವಿ ಸಚಿವ ಯಾರು? ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವರೊಬ್ಬರು ರಾಜೀವ್ ಗೌಡನನ್ನ ರಕ್ಷಿಸುತ್ತಿದ್ದಾರಂತೆ. ಬೇಲ್ ಸಿಗೋ ತನಕ ಹೊರಬಾರದಂತೆ ಸೂಚಿಸಿದ್ರಂತೆ. ಆ ಸಚಿವರು ಯಾರು? ಸರ್ಕಾರ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ರೀತಿ ತಂತ್ರ ಏನಾದ್ರೂ ಮಾಡ್ತಾ ಇದೆಯಾ? ಈ ವಿಚಾರ ಸಾರ್ವಜನಿಕ ವಲಯದಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಇದು ಸಾಮಾನ್ಯ ಕೇಸ್ ಅಲ್ಲ. ಒಂದ್ ಕಡೆ ಈ ಅಧಿಕಾರಿಗೆ ಬೆದರಿಕೆ ಹಾಕಿರ್ತಕ್ಕಂಥದ್ದು, ಈತನ ಹಿನ್ನೆಲೆ ಬೇರೆ ಇದೆ. ಸಾಕಷ್ಟು ಜನರಿಗೆ ಇದೇ ರೀತಿ ಧಮಕಿ ಹಾಕೊಂಡು ಬಂದಿದ್ದಾರೆ, ಒಂದೆರಡು ಕೇಸ್ ಅಲ್ಲ. ಆದರೆ ಯಾವಾಗ ವಿಚಾರಣೆಯನ್ನ ಜನವರಿ 22ಕ್ಕೆ ಮುಂದೂಡಿದ್ರೋ ಈಗ ರಾಜೀವ್ ಗೌಡ ಕಾಣಿಸ್ತಾ ಇಲ್ಲ. ಆದ್ರೆ ಯಾರಾದ್ರೂ ಒಬ್ರು ಸಪೋರ್ಟ್ ಮಾಡ್ತಿರ್ಬೇಕಲ್ವಾ? ಆ ಸಪೋರ್ಟ್ ಮಾಡ್ತಿರ್ತಕ್ಕಂಥ ಸಚಿವ ಆದ್ರೂ ಯಾರು? ಅಂದ್ರೆ ಜನವರಿ 22ಕ್ಕೆ ಮುಂದೂಡಿಕೆ ಆಗಿದೆ, ಅಲ್ಲಿವರೆಗೂ ಕಾಣಿಸ್ಕೋಬೇಡ, ಕಾಣಿಸ್ಕೊಂಡ್ರೆ ಆಪತ್ತು, ಎಲ್ಲೂ ಕೂಡ ಕಾಣಿಸ್ಕೊಳ್ಬೇಡ, ಬೇಲ್ ಸಿಗೋವರೆಗೂ ಆರಾಮಾಗಿ ಸುಮ್ಮನೆ ಇದ್ಬಿಡು ಅಂತ ಯಾರೋ ಒಬ್ರು ಹೇಳಿದ್ದಾರೆ. ಯಾರದು ಅನ್ನೋದು ಪ್ರಶ್ನೆ ಈಗ.